ಮೊದಲನೇದಾಗಿ ನಮ್ಮಲ್ಲಿ ಕಿತ್ತಾಟ ಇಲ್ಲ. ಕೆಲವು ಹೇಳಿಕೆಗಳಿರ್ಬೋದು, ಆಂತರಿಕ ಪ್ರಜಾಪ್ರಭುತ್ವ ನಮ್ಮಲ್ಲಿದೆ. ಅವರು ನಮ್ಮ ನಾಯಕರ ಮುಂದೆ ಹೇಳಿಕೆ ಅವ್ರು ಬಯಸಿದ್ರು, ಅದು ಅದ್ರ ತಕ್ಕಂಗೆ ಆಗ್ತಾ ಇದೆ. ಅದು ಬಹಳ ಸ್ಪಷ್ಟವಾಗಿ ಖರ್ಗೆ ಸಾಹೇಬರು ಕೂಡ ಮೊನ್ನೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜವಾಬ್ದಾರಿ ಏನಿದೆ, ಅಭಿವೃದ್ಧಿಯಾಗಿದೆ, ಅದ್ರ ಬಗ್ಗೆ ನೀವು ಚಿಂತನೆ ಮಾಡಿ. ಮಿಕ್ಕಿದೇನೇ ಬದಲಾವಣೆಗಳಿರ್ಬೋದು, ಅದೇ ಏನೇ ನಿರ್ಧಾರಗಳಿರ್ಬೋದು, ಅದು ನಾವು ನಮ್ಮ ಹಂತದಲ್ಲಿ ತಗೋತೀವಿ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ ಅಂತಾನೆ ಹೇಳಿರೋದು. ದರ್ ಇಸ್ ನಥಿಂಗ್ ರಾಂಗ್ ವಿತ್ ದಟ್. ಆದರೆ ಬಿಜೆಪಿನಲ್ಲಿ ನಡೀತಾ ಇರೋದೇನಿದೆ, ಬಹಳ ಗಂಭೀರವಾದಂಥ ಆರೋಪಗಳು ಬರ್ತಾ ಇದೆ ನೋಡಿ. ಇದು ಸುಮ್ಮನೆ ಆಂತರಿಕ ಬಿಜೆಪಿ ಕಚ್ಚಾಟ ಇದ್ದಿದ್ರೆ ನಾವು ಕಮೆಂಟ್ ಮಾಡಕ್ ಹೋಗ್ತಾ ಇರಲಿಲ್ಲ. ಆದರೆ ನಿನ್ನೆ ಮೊನ್ನೆ ಬಂದಂಥ ಆರೋಪಗಳನ್ನು ತಾವು ಗಮನಿಸಿದ್ರೆ ಇಟ್ ಈಸ್ ಕ್ರಿಮಿನಲ್ ಇನ್ ನೇಚರ್. ಒಬ್ಬ ಹಿರಿಯ ಶಾಸಕರು, ಒಬ್ಬ ಬಿಜೆಪಿ ಅಧ್ಯಕ್ಷರು, ಅವರು ಕೂಡ ಶಾಸಕರೇ, ಅವ್ರ ಮೇಲೆ ಆರೋಪ ಏನ್ ಮಾಡ್ತಾ ಇದ್ದಾರೆ, ನೀವು ಫೋರ್ಜರಿ ಮಾಡಿದ್ದೀರಾ. ಮಾಜಿ ಮುಖ್ಯಮಂತ್ರಿಗಳ ಸಿಗ್ನೇಚರ್ ಅನ್ನ ತಾವು ಡೂಪ್ಲಿಕೇಟ್ ಮಾಡಿ ಎಷ್ಟು ಕಾಮಗಾರಿಗಳು ಸ್ಯಾಂಕ್ಷನ್ ಮಾಡಿದ್ದೀರಾ ಅಂತ ಅವ್ರು ಕೇಳ್ತಾರೆ. ಮತ್ತೆ ಬಹಳ ಗಂಭೀರವಾದದಲ್ವಾ, ಒಬ್ಬ ಮುಖ್ಯಮಂತ್ರಿಯ ಸಿಗ್ನೇಚರ್ ಡೂಪ್ಲಿಕೇಟ್ ಮಾಡ್ತಾರೆ ಯಾರೋ ಒಬ್ಬ ವ್ಯಕ್ತಿ ಅಂದ್ರೆ, ಅದು ಅವ್ರ ಮಗನೇ ಇರ್ಬೋದು, ಯಾರೇ ಇರ್ಬೋದು, ಅದು ನಾವು ಗಂಭೀರವಾಗಿ ತಗೋಬೇಕಾ ಇಲ್ಲ. ಫೋರ್ಜರಿ ಅಂತ ಹೇಳ್ತಾರೆ. ಮತ್ತೆ ಒಬ್ಬ ಶಾಸಕರಾಗಿ ಇನ್ನೊಬ್ಬ ಶಾಸಕರ ಮೇಲೆ ನೀನು ಕಲೆಕ್ಷನ್ ಮಾಸ್ಟರ್ ಅಂತ ಹೇಳ್ತಾರೆ, ಅಂದ್ರೆ ಎಕ್ಸ್ಟಾರ್ಷನ್. ಗಂಭೀರ ಆರೋಪ ಅಲ್ವಾ ಇದು? ಮತ್ತೆ ಭ್ರಷ್ಟಾಚಾರದ ಆರೋಪ ಮಾಡ್ತಾರೆ ಅವರು. ನಿಮ್ಮ ಅವಧಿನಲ್ಲಿ ನಿನ್ನಿಂದ ನಿಮ್ಮ ತಂದೆಯವರಿಗೆ ಜೈಲಾಯ್ತು ಅಂತ ಹೇಳ್ತಾರೆ. ಅಂದ್ರೆ ಇದ್ರ ನಿಗೂಢ ಏನು? ಎಕ್ಸ್ಟಾರ್ಷನ್ ಆಗಿದೆ, ಡೂಪ್ಲಿಕೇಟ್ ಸಿಗ್ನೇಚರ್ ಮಾಡಿದ್ದಾರೆ. ಒಬ್ಬ ಸ್ಟೇಟ್ ಹೆಡ್ದು, ಮುಖ್ಯಮಂತ್ರಿ ಅಂದ್ರೆ ಯಾರು? ಈಸ್ ಹೆಡ್ ಆಫ್ ದ ಸ್ಟೇಟ್ ಹೆಡ್ದು ಸಿಗ್ನೇಚರ್ ಫೋರ್ಜರಿ ಮಾಡಿಬಿಟ್ಟು, ಎಕ್ಸ್ಟಾರ್ಷನ್ ಮಾಡಿಬಿಟ್ಟು, ಭ್ರಷ್ಟಾಚಾರ ಮಾಡಿಬಿಟ್ಟು ಆ ಸಿಎಂ ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ ಅಂದ್ರೆ ಇದು ಗಂಭೀರ ಅಲ್ವಾ? ನೋಡೋಣ, ಅದು ನನಗೆ ಗೊತ್ತಿಲ್ಲ, ಇವ್ರು ಹೇಳ್ಬೇಕಲ್ಲ. ವಿಜೇಂದ್ರ ಅವರು ಅದಕ್ಕೆ ಉತ್ತರ ಕೊಡಬೇಕು. ಕಾಂಗ್ರೆಸ್ ಯಾಕ್ರಿ ಉತ್ತರ ಕೊಡ್ಬೇಕು ಇದಕ್ಕೆ? ಬಿಜೆಪಿ ನೋಡಿ, ಸರ್ಕಾರ ನಮ್ದಿದೆ. ಐ ಆಮ್ ಶಾಕ್ಡ್ ಅಟ್ ದ ನೇಚರ್ ಆಫ್ ಅಲಿಗೇಷನ್. ಒಂದು ಸೀನಿಯರ್ ಫಾರ್ಮರ್ ಸೆಂಟ್ರಲ್ ಮಿನಿಸ್ಟರ್ ಅಂಡ್ MLA ನೇರವಾಗಿ ಹೇಳ್ತಾರೆ, ನೀವು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು ಒಬ್ಬ ಮುಖ್ಯಮಂತ್ರಿಯ ಸಿಗ್ನೇಚರ್ ಅನ್ನ ಸೈನ್ ಮಾಡಿ ನೀನು ಭ್ರಷ್ಟಾಚಾರಕ್ಕೆ ಉಪಯೋಗ ಮಾಡಿದ್ಯಾ, ಎಕ್ಸ್ಟಾರ್ಷನ್ಗೆ ಉಪಯೋಗ ಮಾಡಿದ್ದಾರೆ ಅಂದ್ರೆ, ಇನ್ನೂ ಕೂಡ ಅವ್ರ ಪಕ್ಷದಲ್ಲಿ ಉಚ್ಚಾಟನೆ ಮಾಡಿ ಉಚ್ಚಾಟನೆ ಬಿಡ್ರಿ, ನೋಟಿಸು ಕೊಡ್ತಾ ಇಲ್ಲ ಅಂದ್ರೆ ಯಾವ ಹಂತಕ್ಕೆ ಬಂದಿದೆ ನೋಡಿ. ಅವ್ರು ಏನಾದ್ರೂ ಕಿತ್ತಾಡ್ಕೊಳ್ಳಿ, ಬಟ್ ಅಂದ್ರೆ ಜನರಿಗೆ ಮೋಸ ಮಾಡಿದಾರಂತೂ ಕ್ಲಿಯರ್ ಆಯ್ತು. ಇದು ಕಾಂಗ್ರೆಸ್ನವ್ರ ಆರೋಪ ಅಲ್ಲ, ಬಿಜೆಪಿಯವರ ಆರೋಪ. ದೇ ಆರ್ ಟೆಲಿಂಗ್, ಬಿಜೆಪಿಯವರೇ ಹೇಳ್ತಾ ಇರೋದು ದಟ್ ದೇರ್ ಬಿಜೆಪಿ ಪ್ರೆಸಿಡೆಂಟ್ ಈಸ್ ಕರಪ್ಟ್, ಈಸ್ ಇಂಟು ಫೋರ್ಜರಿ ಅಂಡ್ ಈಸ್ ಇಂಟು ಎಕ್ಸ್ಟಾರ್ಷನ್. ನಾವೆಲ್ಲ ಹೇಳ್ತಾ ಇರೋದು ಯಾಕೆ ಸರ್ಕಾರದಿಂದ ನ್ಯಾಯ ಕೊಡಿಸುವಂತ ಕೆಲಸ ಆಗ್ಬೋದು, ಸುಮೋಟೋ ಕೇಸ್ ಹಾಕುವಂಥದ್ದು. ಯಾಕಂದ್ರೆ ಗಂಭೀರ ಆರೋಪಗಳು ಸರ್, ಅವರ ರಾಜಕೀಯ ಆರೋಪ. ನೋಡೋಣ, ಅವ್ರು ಕಂಪ್ಲೇಂಟ್ ಕೊಟ್ರೆ ನಾವು ತನಿಖೆ ಮಾಡ್ತೀವಿ. ಈಗ ಸೋಮೋಟೋ ಅಂದ್ರೆ ಏನಾದ್ರೂ ಸಾಕ್ಷಿ ಬೇಕಲ್ಲ ಸರ್ ನನಗೆ. ಈಗ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಯತ್ನಾಳ್ ಅವರು ಒಂದು ಕಂಪ್ಲೇಂಟ್ ಕೊಡ್ಲಿ, ನಾವೇ ತನಿಖೆ ಮಾಡಿಸೋಣ ಅಂತೆ. ಯಾವ್ದಾದ್ರು ಒಂದು ಕೊಡ್ಲಿ, ನಿಮ್ಗೆ ಫೋರ್ಜರಿ ಆಗಿದೆ, ಅದು ಮಾಡಿದ್ದಾರೆ ಅಂತ ಹೇಳಿದ್ರೆ. ಈಗ ನಿಮ್ಗೂ ಗೊತ್ತಿದೆ ಅಲ್ಲ, ಸದನದಲ್ಲೂ ಕೂಡ ಇದು ಒಂದ್ಸರಿ ಚರ್ಚೆ ಆಯ್ತು, ಛೋಟಾ ಸಿಗ್ನೇಚರ್ ಯಾರು ಮಾಡ್ತಾ ಇದ್ದಾರೆ ಅಂತ. ನೆನಪಿದ್ಯಾ? ಅದು ನಾವು ಆರೋಪ ಮಾಡಿಲ್ಲ, ಬಿಜೆಪಿಯವರೇ ಆರೋಪ ಮಾಡಿದ್ದು. ಛೋಟಾ ಸಿಗ್ನೇಚರ್ಗಳು ಎಲ್ಲಿಂದ ಬರ್ತಾ ಇದೆ, ಹೇಗ್ ಬರ್ತಾ ಇದೆ ಅಂದ್ಬಿಟ್ಟು. ಕುರ್ಚಿ ಕಿತ್ತಾಟ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರಿ. ಈಗ ಅಲ್ಲಿ ಅಧ್ಯಕ್ಷ ಸ್ಥಾನ ಕಿತ್ತಾಟ ನಡೀತಿದೆ. ನೀವು ದಯವಿಟ್ಟು ಕ್ಷಮಿಸಬೇಕು ಮೇಡಮ್, ನನಗೆ ಅವ್ರು ಯಾರನ್ನ ಪ್ರೆಸಿಡೆಂಟ್ ಆಗಲಿ, ದಟ್ ಈಸ್ ನಾಟ್ ಮೈ ಇಂಟ್ರೆಸ್ಟ್. ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ಆದರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಸಿಗ್ನೇಚರ್ ಫೋರ್ಜರಿ ಆಗಿದೆ, ಭ್ರಷ್ಟಾಚಾರ ಆಗಿದೆ, ರಾಜ್ಯದ ಜನರಿಗೆ ಮೋಸ ಆಗಿದೆ ಅವರ ಅವಧಿನಲ್ಲಿ ಅಂತ ಅವ್ರ ಶಾಸಕರೇ ಹೇಳ್ತಾ ಇದಾರಲ್ಲ, ಅದು ಗಂಭೀರವಾದ ಆರೋಪ. ಕುರ್ಚಿ ಯಾರಿಗೆ ಸಿಗ್ಲಿ, ಅಲ್ಲಿ ಎಲೆಕ್ಷನ್ ಮಾಡ್ತಾರ, ಸೆಲೆಕ್ಷನ್ ಮಾಡ್ತಾರ, ಅವ್ರಿಗೆ ಬಿಟ್ಟಿದ್ದು. ಬಟ್ ಇದ್ರ ಬಗ್ಗೆ ವಿಜೇಂದ್ರ ಅವರು ಬಹಳ ಸ್ಪಷ್ಟವಾದಂತ ಉತ್ತರ ಬಿಜೆಪಿಯವರಿಗೂ ಕೊಡಬೇಕು, ರಾಜ್ಯದ ಜನರಿಗೂ ಕೊಡಬೇಕು. ಯು ಆರ್ ಬೀಯಿಂಗ್ ಅಕ್ಯೂಸ್ಡ್ ಆಫ್ ಎಕ್ಸ್ಟಾರ್ಷನ್, ಮನಿ ಲಾಂಡ್ರಿಂಗ್ ಅಂಡ್ ಕರಪ್ಷನ್ ಅಂಡ್ ಫೋರ್ಜರಿ.